ನಮಸ್ಕಾರ. ಕೃತು ಫರ್ಟಿಲಿಟಿ ಸೆಂಟರ್ ಗದಗ್ನಿಂದ ಡಾಕ್ಟರ್ ಅನುಪಮಾ ಪಾಟೀಲ್. ಸಣ್ಣ ವಯಸ್ಕರಲ್ಲಿ ಅಂದರೆ 25ರಿಂದ 35 ವಯಸ್ಸಿನ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಲ್ಲಿ ಕ್ಯಾನ್ಸರ್ ಕಾಯಿಲೆ ಆದಾಗ, ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಇಂಥ ಕಾಯಿಲೆಗಳು ಬಂದಾಗ ಕೀಮೋಥೆರಪಿ ಅಂತ ಕೊಡ್ತೀವಿ. ಈ ಕೀಮೋಥೆರಪಿ ಏನು ಮಾಡ್ತದೆ? ಕ್ಯಾನ್ಸರ್ ಅಣುಗಳನ್ನ ಕೊಂದು ಹಾಕ್ತದೆ. ಅದರ ಜೊತೆಗೆ ನಾರ್ಮಲ್ ಆಗಿರೋ ಅಂಡಾಣುಗಳು ಮತ್ತು ವೀರಾಣುಗಳನ್ನು ಕೂಡ ಅದು ಡ್ಯಾಮೇಜ್ ಮಾಡಿಬಿಡುತ್ತದೆ. ಮುಂದೆ ಈ ಪೇಷಂಟ್ಗಳು ಬಹಳ ವರ್ಷ ಬದುಕಬಹುದು. ಕೀಮೋಥೆರಪಿ ಇಷ್ಟು ಚೆನ್ನಾಗಿದ್ದಾವೆ, ಬಹಳ ವರ್ಷ ಅವರು ಬದುಕಬಹುದು. ಆದರೆ ಮುಂದೆ ಅವರಿಗೆ ತಾಯಿ ಅಥವಾ ತಂದೆ ಆಗುವ ಭಾಗ್ಯ ಇರಲಿಕ್ಕಿಲ್ಲ. ಆದ್ದರಿಂದ ಈ ಕೀಮೋಥೆರಪಿ ಶುರು ಆಗುವ ಮೊದಲೇ ನಿಮ್ಮ ಅಂಡಾಣುಗಳನ್ನು, ವೀರಾಣುಗಳನ್ನು ನೀವು ಶೇಖರಿಸಿ ಇಡಬಹುದು. ಇದಕ್ಕೆ ಫಲವತ್ತತೆ ಸಂರಕ್ಷಣೆ ಅಥವಾ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಹೇಳುತ್ತೇವೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಗೆಳೆಯರಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದು ಅವರಿಗೆ ಕೀಮೋಥೆರಪಿ ಶುರು ಮಾಡುವುದಿದ್ದರೆ ಅದರ ಮೊದಲೇ ಅವರು ಅವರ ಅಂಡಾಣುಗಳನ್ನು ಅಥವಾ ವೀರಾಣುಗಳನ್ನು ಶೇಖರಿಸಿ ಇಡಬಹುದು. ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಅರಿವು ಇರಲಿ. ನಮಸ್ಕಾರ.